ನೋಡತ್ತೆ, ನಾನು ಆ ಯಮ್ಮನ ಮಾತಾಡ್ಸಕ್ಕೆ ಹೋಗಿಲ್ಲ, ಏನಿಲ್ಲ. ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲದ್ದೆಲ್ಲ ಹೇಳ್ತಾ ಇದ್ದಾಳೆ, ನಿಮ್ಮ ಅತ್ತೆ ಹಂಗೆ ಹಿಂಗೆ ಅಂತ, ಜಗಳ ಆಡಲಿ ಅಂತ. ಅವರು ಗುದ್ದಾಡ್ತಾರೆ. ಇತ್ತಪ್ಪ ಇಲ್ಲಿ ಪಾಪ ಅದು ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿತ್ತು. ನೋಡು, ಒಳ್ಳೆಲ್ಲ ಇರಿ ತಮ್ಮ, ಹೇಳು ಅತ್ತೆ ಸಸಿ. ಅತ್ತೆ ಮತ್ತೆ ನಿನ್ನ ಬುದ್ಧಿನೇ ಸರಿ ಇಲ್ಲ ಅಂತ ಅತ್ತೆ ನಿನ್ನ ಯಾರು ಮಾತಾಡ್ಸಲ್ಲ. ಅತ್ತೆ ಸಸಿ ತಂದಿಕ್ಕೋದು, ಗಂಡ ಹೆಂಡತಿ ತಂದಿಕ್ಕೋದು, ನಿನ್ನ ಬರೀ ಇಂಥ ಬುದ್ಧಿ. ಅವರೆಲ್ಲ ಚೆನ್ನಾಗಿದ್ದಾರಲ್ಲ ಅವ್ರ ಮನೆಯಾಗೆ ಅಂತ. ನಮ್ಮಂಗೆ ಆಗ್ಲಿಲ್ವಲ್ಲ ಇವಳು ಲಕ್ಷ್ಮಿ. ನಾನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದೆ, ನಂದು ಯಾತದೂ ಇಲ್ಲ. ನಾನು ಸಾಲ ಮಾಡ್ಕೊಂಡಿನಿ. ಇವಳು ಚೆನ್ನಾಗಿದ್ದಾಳಲ್ಲ, ಮನೆ ಪನೆ ಕಟ್ಕೊಂಡು ಎಲ್ಲ ಹೊಲ್ದಾಗೆಲ್ಲ ಮಾಡ್ಕೊಂಡವಳೆ, ಎಲ್ಲ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡವಳೆ. ಅತ್ತೆ ಸೊಸೆ ಮನೆಯ ಮಗ ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋದು ಕಲ್ವಿ. ಇವಳು ಹಿಂಗೆ ಮಾಡ್ಕೊಂಡಿರೋದಂಬ ಹೊಟ್ಟೆ ಕಿಚ್ಚಿಗೆ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ. ಮನೆಯಾಗ ಗುದ್ದಾಡಲ್ವಲ್ಲ, ನಾನು ಮನೆಗೆ ಕರಿತಿಲ್ಲ, ನಾನು ಗುದ್ದಾಡ್ತೀನಿ, ನನ್ನ ಗಂಡಂತ ಗುದ್ದಾಡ್ತೀನಿ, ನನ್ನ ಮಕ್ಳು ತ ಗುದ್ದಾಡ್ತೀನಿ, ಅಕ್ಕಪಕ್ಕಗಳವ್ರ ತ ಗುದ್ದಾಡ್ತೀನಿ, ಎಲ್ಲಾರ ತಗೋ ಬರೀ ಗುದ್ದಾಡ್ತೀನಿ. ಇವಳು ಲಕ್ಷ್ಮಿ ಆತ ಗುದ್ದಾಡಲ್ವಲ್ಲ, ಎಲ್ಲಾರ ತಗೋ ಚೆನ್ನಾಗಿದ್ದಾಳಲ್ಲ ಅಂಬ ಒಟ್ಟುರಿ ಇಲ್ಲ ಅವಳಿ ಮುಂಡಿಗೆ. ನೀನೇನೇ ಹೇಳೋದು ನನ್ನ ಸಾಸಿಗೆ? ನೀನು ಏನೇ ಹೇಳೋದು? ನಿನ್ಗೇನ ಗ್ರಾಚಾರ ಲೌಡಿ ಮುಂಡೆ ಬಿದ್ದು ಕೈ ಉಣ್ಕೇತಲ್ಲ, ಇನ್ನ ಬುದ್ಧಿಲ್ವೇನೆ? ತಿರುವಿಕ್ ಬಿಡ್ತೀನಿ, ಮುರಿ ಹೆಂಗ್ ತಿರುವುತ್ತೀನಿ ಅಂತ ಮಾತು ಹೇಳ್ಬಾರ್ದು ಹೇಳು. ಯಾರಿಗೆ ಆಗ್ಲಿ. ಮತ್ತೆ ಅವ್ರು ನಿಕ್ಕೊಂಡಿದ್ಲು, ಇವ್ರು ನಿಕ್ಕೊಂಡಿದ್ಲು, ಅದೆಲ್ಲ ನೋಡಿದ್ದೇನೆ ರೀತಾ ನೀನು. ಅಂಥವೆಲ್ಲ ಮಾತಾಡ್ಬಾರ್ದು ರೀತಮ್ಮ. ನೀನು ಕಂಡಿರೋದು ಮಾತಾಡಬೇಕು. ಚಜ್ಜಿ ಇವಳು ಮಾತು ಕೇಳಿ ಗುದ್ದಾಡ್ತಾರೇನೋ ಅತ್ತೆ ಸೊಸೆ ಅಂತ ಹೇಳ್ತಾಳೆ. ಇವಳು ಮಾತೆಲ್ಲ ಈ ಕಚಡ ಮುಂಡೆ ಮಾತು ಕೇಳಿ ನಾವೆಲ್ಲ ಜಗಳ ಮಾಡ್ಕೊಂಬಕ್ಕಾಗುತ್ತೆ? ನೋಡಿ ಎಂತ ಕೆಲಸ ಮಾಡ್ತಾಳೆ ನೋಡತ್ತೆ. ಇವಳೇ ಸರಿ ಇಲ್ಲ, ಇನ್ನೊಬ್ರಿಗೆ ಹೇಳಕ್ ಬರ್ತಾಳೆ. ಅಪ್ಪ ಅಪ್ಪ ಕೈ ನೋವಾಗೈತೆ, ಬಿಡು ನೋವಾಗೈತೆ, ಬಿಡು. ಇಲ್ಲ ಬಿಡಲ್ಲ. ತಿರುವಿಕ್ತೀನಿ ಎತ್ಲಾಗ ನನ್ನ ಕಡೆಗೆ. ನೀನೇನೇ ಹೇಳೋದು ನನ್ನ ಬಗ್ಗೆ? ನನ್ನಂತರ ನಿನ್ನಂತರ ಊರ ಬಾರೆ ಹೋಗ, ಊರ್ ಮುಂದಕ್ಕೆ ಹಾಕ್ತೀನಿ. ನೀನೆಂತಾಳು ಅಂತ ಅಂತಾರ, ನನ್ನೆಂತಾಳು ಅಂತ ಅಂತಾರ ನೋಡೋಣ. ನನ್ನಂತರ ನಿನ್ನಂತರ ಊರಾಗ ನೋಡೇ ಬಿಡೋಣ. ನೀನು ನೋಡಿ ಇಂಥವೆ ತೊಂದಿಕ್ಕದ ಅತ್ತೆ ಸಸ್ಯ ನೆಕ್ಕಿರತ್ತಕ್ಕೆ. ಮನೆಯಾಗ ಎಲ್ಲರೂ ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ಇಂಥ ತೊಂದಿಕ್ತಾ ಇದೆಯಲ್ಲ ಹೊಡಿ ಮುಂಡೆ ನೀನು. ನೀನು ಇಂಥ ಮಾಡಿರೆ ಉದ್ಧಾರ ಆಗಲ್ಲ ಬೇವರ್ಸಿ ಮುಂಡೆ. ನೀನು ಹೆಂಗೆ ಹಾಳಾಗೋಗಿದ್ಯಾ ಅಂತೇಳಿ ನೋಡಿಕ್ಯ. ಏನು ಇಡೀ ಕೇರೆಗೆ ನಾನು ದೊಡ್ಡ ನಮ್ಮಂಗಿದ್ದೆ, ಇವಾಗ ನಂದು ಯಾತದು ಇಲ್ದಂಗೆ ಆತು ಅಂತ ಹೇಳಿ ಅತ್ತೆ ಸೊಸೆಗೂ ಚೆನ್ನಾಗಿರೋರು ಮನೆಯಾಗೆಲ್ಲ ನಾನು ನೋಡಿ ಎಟ್ಟಿರ್ಕೊಂಬೋದು ಇಂಥದ್ದು ಮಾಡ್ತಾ ಇದ್ದೀನಿ ಬೇವರ್ಸಿ ಮುಂಡೆ ನೀನು. ಅತ್ತೆ ಸೊಸಿಗೆ ತಂದಿಕ್ತಾಳೆ ನಿಮ್ಮ ಅತ್ತೆ ಅವ್ರನಿಕ್ಕೆ, ಅದೆಲ್ಲ ಏನೇ ಬೇಕು. ನಾನು ಯಾರನ್ನ ನೀನು ನ್ಯಾವ್ಯಾಗಿದೆಯೇನೆ? ನೀನು ನ್ಯಾವ್ಯದಾಳೆ? ನೀನು ನ್ಯಾವ್ಯದಾಳೇನೆ? ಯೋಯ್, ನೀನು ನನ್ನ ಸೊಸೆ ತಾಗ ಹೇಳ್ಬೋದು. ನಿನ್ಗೆ ಹೇಳಕ್ಕೆ ಇನ್ನೊಬ್ಳು ನಿನ್ನ ಸೊಸೆ ಬಂದೇ ಬರ್ತಾಳೆ. ಅವಾಗ ನಿನ್ನ ಸೊಸೆ ತಾಗೂ ಹೇಳ್ತಾರೆ. ನೀನು ಅತ್ತೆ ಸೊಸೆ ತಂದಿಕ್ಬೋದು, ನಾಳೆ ಹೊತ್ತ ನಿನ್ನ ಸೊಸೆ ಬಂದ ನಿನ್ನ ಸೊಸೆಗೂ ತಂದಿಕ್ತಾರೆ ಕಣೆ. ಬಂದು 2 ದಿನ ಕಾಪ್ರ ಮಾಡಲ್ಲ ನಿಂತಾಗೆ ನೋಡ್ಬಂತೆ. ಲೌಡಿ ಮುಂಡೆ ಏನು ತಿಳ್ಕೊಂಡಿದ್ಯಾ ನೀನು? ಬಾ ಅಮ್ಮಣ ಈ ಕಡೆಗೆ ಬಾ. ಯಾಕೆ ಒಯ್ಯೋದು ಬಿಟ್ರೆ ಸರಿ ನೋಡು. ಯಾಕೆ ಒಯ್ಯೋದು? ನೀನು ಯಾಕೆ ನನ್ನ ಸೊಸೆನ ಬಂದು ಮಾತಾಡ್ಸಿದ್ದು? ಇಂಥವೆಲ್ಲ ಹೇಳೋದು ಯಾಕೆ? ಯಾಕೆ ಹೇಳೋದು ನೀನು? ನಾನು ಏನಾರ ಮಾಡ್ತೀನಿ, ನಮ್ಮ ಮನೆಗಳದ್ದು ನಮಗೆ ಬಿಟ್ಟಿದ್ದು. ನಿನಗೇನು ಬೇಕು? ಬಾಯಿ ಮುಚ್ಕೊಂಡು ಇರಬೇಕು. ನಾನು ಯಾರು ಮಂತಕ್ಕನೋ ಹೋಗ್ತೀನಿ, ನಾನು ಯಾರ ತಗನೋ ಮಾತಾಡ್ತೀನಿ. ನಾವು ಯಾರ ತಗೋ ಮಾತಾಡಂಗಿಲ್ಲ, ಯಾರ ತಗ ಕುಕ್ಕಂಗಿಲ್ಲ. ನನ್ನ ಸುದ್ದಿನೇ ಮಾತಾಡ್ತಾರೆ ಅಂತ ಮಾತಾಡ್ತೀಯಲ್ಲಿ. ಅಂತ ಕೆಲಸ ಮಾಡೋರಿಗೆ ಬರೀ ಅಂಥದ್ದೇ ಯೋಚನೆ. ನೀನು ಬರೀ ಅಂಥ ಕೆಲಸ ಮಾಡ್ಕೊಂಡು ಓಡಾಡ್ತೆ ಕಣೆ ರೀತಾ. ಅದಕ್ಕೆ ನಿನಗೆ ಬರೀ ಅಂಥದ್ದೇ ಕೆಲಸ. ನಿನಗೆ ಯಾರ ತಾಗ ಏನು ಮಾತಾಡ್ತಾರೆ ಎಂಬುದು ನಿನ್ಗೆ ಅದೇ ಗೊತ್ತಿರುತ್ತೆ. ತಲೆಯಾಗ ನನ್ನ ಸುದ್ದಿನೇ ಮಾತಾಡ್ತಾರೆ, ನನ್ನೇ ಮಾತಾಡ್ತಾರೆ, ನನ್ನೇ ನೋಡ್ತಾರೆ ಎಂಬಂಗೆ ಆಗುತ್ತೆ ನಿನಗೆ. ನೀನೇನೇನು ದೊಡ್ಡ ಅನ್ನಲ್ಲ, ಅದಕ್ಕೆ ನಿನ್ನ ಸುದ್ದಿ ಮಾತಾಡ್ತಾರೆ, ನಿನ್ನ ಬಗ್ಗೆ ಮಾತಾಡ್ತಾರೆ. ಎಲ್ಲ ಒಡಿ ಮುಂಡೆ ಮುಚ್ಚ ಬಾಯಿ. ನನ್ನ ಸಸ್ಗೆ ಚಿಕ್ತಂಗೆ ಇನ್ನು ನಿನ್ನ ಸಸ್ಗೆ ಚಿಕ್ತಾರೆ. ನೀನು ತಿಳ್ಕೊಂಡಿರ್ಬೋದು, ನನ್ನ ನೆಟ್ಕೈತಿ ಅಂತ. ಅದೇ ಮತ್ತೆ ಅಲ್ಲ, ಇವಳು ಒಬ್ರು ತಕ್ಕಿತ್ಕೊಂಬಂದಿದ್ದ, ಇನ್ನು ಇವ್ರು ಮಾತಾಡೋಕೆ ಯಾವಳಿಗೆ ಇಕ್ತಾನ? ಅಲ್ಲ, ಇವಳು ಅವ್ರ ಗಂಡಸ್ರು ತಾಗೆ ಕಿತ್ಕೊಂಡು ತಿಂತಾಳೆ. ಇವ್ರು ಮಾತಾಡೋಕೆ ಇನ್ನು ಯಾವಳಿಗೆ ಇಕ್ತಾನ? ತಡಿ ನೋಡ್ಮೈತಿ. ಅದೇ ಮತ್ತೆ ಸುಂದ್ರಂತಾಗಿ ಒಟ್ಟು ಕಿತ್ಕೊಂಡು ತಿಂದವಳು ಇವಳು. ಅವ್ರ ಮನೆ ಹಾಳು ಮಾಡ್ಯವಳೆ. ಅವ್ರಿನ್ನ ಗಾನವಾಗೆ ಇವಳು ತಸಿ ಅನ್ನಕ್ಕಿದ್ದಾರೆ. ಅವೆಲ್ಲ ಹೇಳಿರಿ ನನ್ನ ಮರ್ಯಾದೆ ಎಲ್ಗೋಗುತ್ತೆ ಎಂಬುದು ಬೇಡ. ನಿನ್ನ ಬಗ್ಗೆ ಜನ ಒಟ್ಟು ಮಾತಾಡ್ತಾರೆ ಅಂತ ಸ್ವಲ್ಪ ಎಚ್ಚರಿಕೆ ತಕ್ಕ. ನಿಮ್ಮ ಅತ್ತೆ ಹೆಂಗೆ ಹಿಂಗೆ ಅಂತ ನನ್ನ ಸೊಸೆ ತೆಗಿ ಹೇಳಕ್ಕೆ ಬರಬೇಡ. ನೀನು ಹೆಂಗೆ ಇದೆಯಾ ಅಂತ ನೋಡ್ಕೆ. ಊರಾಗೆ ನನ್ನ ನಂಬ್ತಾರ ನಿನ್ನ ನಂಬ್ತಾರ. ಬಾರೆ ನೋಡೋಣ, ಹೇಳ್ತೀನಿ. ಊರು ಮುಂದಕ್ಕೆ ಬಾರೆ 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 ನೋಡೋಣ. ಅಯ್ಯೋ ಪಾಪ ಅಕ್ಕನ ಒಯ್ದಾರಲ್ಲಿ. ಸುಮ್ಮನಿರಮ್ಮ, ಸುಮ್ಮನೆ ಕುಕ್ಕ ಅಲ್ಲಿ. ಸಂತಪ್ಪ ಮತ್ತಾಗೆ ಸುಮ್ಮನೆ ಕುಕ್ಕ. ಸಂತಪ್ಪ ಮತ್ತ ಕುಕ್ಕ ಸುಮ್ಮನೆ. ನಾನೆಲ್ಲನ ಬತ್ತೀನಿ. ಅಲ್ಲ ನೋಡಿ, ಇವಳಿಗೆ ಎಷ್ಟು ಇರಬೇಡ. ಅಯ್ಯೋ ಕೈ 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 ನೋವಾಗೈತೆ ಬಿಡ್ರೆ. ಅತ್ತೆ ಸೊಸೆ ಇಬ್ಬರು ಒಂದಾಗಿ ಇಕ್ತಾ ಇದ್ದೀರಲ್ಲ, ಕೈ ನೋವಾಗೈತೆ. ಅಯ್ಯೋ ಕೈ ನೋವಾಗೈತೆ ಬಿಡ್ರಿ. ಕೈ ನೋವಾಗೈತೆ ನನಗೆ. ಕೈ ನೋವಾಗೈತೆ ಎಂಬುದಕ್ಕೆ ಅರ್ಥ ಆಗ್ತಿಲ್ಲ ನಿಮಗೆ. ಕೈ ನೋವಾಗೈತೆ ಬಿಡ್ರಿ.
ಕೈ ನೋವು ಹಾ ಹಾ ನೋವಾಗಿತ್ತು ಬಿಡೆ ಕೈ ಅಲ್ಲ ನಮ್ಮ ಅತ್ತೆ ಸೊಸೆರ್ ಸುದ್ದಿಗೆ ಬಂದ್ರೆ ಹಿಂಗೆ ಮತ್ತೆ ಇನ್ನೊಂದ್ಸತಿ ಮತ್ತೊಂದು ನಮ್ಮ ಕೊಟ್ಟು ಏನು ಹೇಳ್ಬಾರ್ದು. ನಾನೇನ ನೀನು ಮಾತಾಡ್ಸಿದ್ನೆ, ನಾನೇನ ನಿನ್ನ ಸುದ್ದಿ ಬಂದೆ. ನಾವು ಬದುಕೇನ ಬಾಳೆನ ಮಾಡ್ಕೊಂಡು ನಾವು ಯಾತ್ಕ ನಿಮ್ಮ ತಂಟಿಗೆ ಯಾತ್ಕ ಬರಲ್ಲ ನಾವು. ನಾನೇನ್ಕನ ನಿಮ್ಮ ಕಿತ್ತಾಡತ್ತಕ್ಕಾಗ್ಲಿ ಗುದ್ದಾಡತ್ತಾಗ್ಲಿ ನಾವು ಅಂಥವಕ್ಕೆಲ್ಲ ಎಲ್ಲೂ ಹೋಗಲ್ಲ. ನಮ್ಮ ಅತ್ತೆ ಎಲ್ಲೂ ಬರಬೇಡ, ನೀನು ಯಾರು ಮಂತಕ್ಕೂ ನೀನು ಏನು ಹೇಳಕ್ ಬರಬೇಡ ಅಂಬತ್ತು. ನಾನು ಅಂದ್ಕೊಂಡು ಅತ್ಲಾಗ ಎಲ್ಲೂ ಬರೋದೇ ಇಲ್ಲ. ಬಂದ್ರೆ ಈಗ ಇಲ್ಲಿ ಸಂತಪಣ್ಣರ ಮಂತಕ್ಕೆ ಬರ್ತೀವಿ, ಕೆಂಚಜ್ಜಿರ್ ಮಂತಕ್ಕೆ ಬಂದು ಇಲ್ಲಿ ಒಂದು ಕ್ಷಣ ನಮ್ಮ ಅಮ್ಮನಿ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಷ್ಟು ಬಿಟ್ಟರೆ ನಾನು ಎಲ್ಲೆಲ್ಲೂ ಅಲ್ಲಿ ಯಾರು ಮಂತಕ್ಕೂ ಬರಲ್ಲ. ಅವ್ರ ಮಂತಕ್ಕೆ ಹೋದ್ರೆ ಇವ್ರಿಗೆ ಸಿಟ್ಟು, ಇವ್ರ ಮಂತಕ್ಕೆ ಹೋದ್ರೆ ಅವ್ರಿಗೆ ಸಿಟ್ಟು ಅಂತ ನಾವು ಯಾರ ಮಂತಕ್ಕೂ ಬರಲ್ಲ. ಇನ್ನು ಬಂದು ನಾವು ಕುಕೊಂಡಿರತ್ತಕ್ಕೆ ಬಂದು ಹುಡಿಕೊಂಡು ಬಂದು ಹೇಳ್ತಾಳೆ ಎಷ್ಟಿರ್ಬೇಡ ಇವಳಿಗೆ. ನಾನೆಲ್ಲ ಚೆನ್ನಾಗೈತೆ, ನಾನೆಲ್ಲ ದಡ್ಡಿದು ಅನ್ಕಂತ ತಿಳ್ಕೊಬಿಟ್ಟವಳೆ. ಇವಳ್ದು ಒಟ್ಟು ಉಳ್ಕೈತೆ ಅಂತ ಹೇಳಿ ಬಗ್ ನೋಡ್ಕೊಂಡ್ರೆ ಇವಳ್ದೆ ಆಳದ ತಗ್ಗೈತಿ. ಇವಳು ನೋಡ್ಕೊಂಬ್ಲೇಳು ನಮ್ಮಿ ತಂದಿಕ್ತಾಳೆ ಲೌಡಿ ಮುಂಡೆ. ನಿನ್ನಂತ ಕಚಡ ಲೌಡಿ ಮುಂಡೆ ಮಾತು ಕೇಳ್ಕೊಂಡು ನಾವೆಲ್ಲ ಗುದ್ದಾಡಲ್ಲ ಕಾಣೆ. ನಾವು ಯಾವತ್ತೂ ಗುದ್ದಾಡಲ್ಲ. ನಾನು ನಮ್ಮ ಸೊಸೆ ಶೆನಕೈದೀವಿ, ಇನ್ನೂವರೆಗೂ ಆಗೈತೆ ಗುದ್ದಾಡಿಲ್ಲ. ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಶೆನಕೈದಾಳಲ್ಲ, ದುಡ್ಡು ಚೆನ್ನಾಗಿ ಕೊಡುತ್ತಲ್ಲ. ಎಲ್ಲ ಲಸ್ಮಾಕ್ ಕಟ್ಟಿರೋ ಮನೆ ತಕೊಂಡ್ಲು. ಶೆನಕ್ಕೆ ಎಲ್ಲ ಒಡೆ ಪಡವೆ ಮಾಡಿಸವಳೆ, ಹೊಲ್ದಾಗೆಲ್ಲ ಶೆನಕೈದಾಳೆ. ಗಂಡ ಹೆಂಡ್ತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಶೆನಕೈದಾರಲ್ಲ ಅಂಬ ಒಂದು ಹೊಟ್ಟೆ ಕಿಚ್ಚಿಗಾಗಿ ನೀನು ಹಿಂಗೆ ತಂದಿಕ್ತಾ ಇದೆಯಲ್ಲ ಲೌಡಿ ಮುಂಡೆ. ಹೊಟ್ಟೆ ಕಿಚ್ಕಾಗಿ ತಂದಿಕ್ಕಳು ನೀನು ಎಂತ ಲೌಡಿ. ಅತ್ತೆ ಸೊಸಿಗೆ ನೀನು ತಂದಿಕ್ಕ ಲೌಡಿ ನೀನು. ಶೆನಕ್ಕಿರೋದು ನೋಡಿ ನಾವು ಯಾರು ನನ್ನ ಬೈ ನೀನು ನಮ್ಮ ಸುದ್ದಿ, ನಮ್ಮ ಮನೆ ಸುದ್ದಿ ನಿನಗೆ ಯಾಕೆ? ನಮ್ಮ ಮನೆ ಸುದ್ದಿ ನಿನಗೆ ಏನಕ್ಕೆ ಬೇಕೆ? ನಮ್ಮ ಸೌರ ಇರ್ತವೆ. ಇಂಥವೆಲ್ಲ ಹೇಳಕ್ಕೆ ನಿಂತ್ಕೊಂಡಿದೀಯ ನೀನು. ಇನ್ನೊಂದು ಸತಿ ಬಂದು ಇಂಥವೆಲ್ಲ ನಮ್ಮ ಸುದ್ದಿ ಮಾತಾಡಿ ನನ್ನ ಸಸಿನ ಮಾತಾಡ್ಸೋದು ಕಲಿ. ಏನಿಲ್ಲ ಲೋಪರ್ ಮುಂಡೆ ನಿನ್ನ ಸಸಿ ಹೇಳಲ್ವೇ ನೋಡ್ತೀನಿ ಕಣೆ ಮುಂದೆ ಬರೋ ಅಂಥ ಸಸಿಗೆ. ತಂದಿದ್ದಲ್ಲ 3 ದಿನ ಕಾಪ್ರ ಮಾಡ್ಲಿಲ್ವಲ್ಲೇ ನಿನ್ನ ಸಸಿಗೆ ಹೇಳ್ತಾರೆ ತಡಿ ನೋಡಿ ಬಂತೆ. ನನ್ನ ಸಸಿ ಕೇಳೋದಲ್ಲ, ನೀನೇನು ನ್ಯಾವೇಗಿದೀಯ? ನೀನು ನ್ಯಾವೇದಾಳೆ, ನಿನ್ನ ಸಸಿಗೂ ತಂದಿಕ್ತಾರೆ ನಾಳೆಗೆ ನೋಡಿ ಬಂತೆ. ಅಯ್ಯೋ ಕೈ ನೋವಾಗೈತೆ ಬಿಡ್ರಿ ಅಯ್ಯೋ ನೋವಾಗೈತೆ. ಅಲ್ಲ ತಂದಿಕ್ಕದು ನಾನು ಹಂಗೆ ಹೇಳಲಿಲ್ಲ. ನಾನು ಹೇಳಿದ್ದೆ ಬೇರೆ ರೀತಿ. ನಾನು ಹಂಗೆ ಹೇಳಲಿಲ್ಲ. ಈಗ ನಾನು ಹಂಗೆ ಹೇಳಲಿಲ್ಲ ಅಂತೀನಿ ಮುಚ್ಚ ಬಾಯಿ. ನಾನು ಹಂಗೆ ಹೇಳಲಿಲ್ಲ ಅಂತ ಬೊಗಳ್ತಾಳೆ. ಲೇ ನಾನೇ ಅಲ್ಲನ ಕೇಳಿಸ್ಕೊಂಡಿದ್ದೀನಿ ನಿಂತ್ಕೊಂಡು. ನೀನು ಮಾತಾಡೋದೆಲ್ಲನ ಸುಮ್ಮನಿರು. ಏನು ತಿಳ್ಕೊಂಡಿದ್ಯಾ ನೀನು? ಏನು ತಿಳ್ಕೊಂಡಿದೀಯ? ಅಲ್ಲ ತಿಳ್ಕೊಂಬೋದಲ್ಲ. ಅಲ್ಲ ನೀನು ಸುಮ್ಮನಿರ್ಬೇಕು. ತಿಳ್ಕೊಂಬೋದಲ್ಲ ಅಂತೆ, ತಿಳ್ಕೊಂಬೋದಲ್ಲ. ನಾವು ಯಾಕೆ ಹಂಗೆಲ್ಲ ಹೇಳಕ್ಕೆ ಹೋಗಲ್ಲ. ನಾವು ಯಾರ ಸುದ್ದಿಗೂ ಹೋಗಕ್ಕೆ ಹೋಗಲ್ಲ. ನಾವು ಮಾತಾಡಲ್ಲ ಹಂಗೆಲ್ಲನ. ನಾವು ಮಾತಾಡೋಂಥ ಇದ್ರಾಗಿಲ್ಲ. ನಾವು ಹಂಗೆ ಯಾರ್ತಾಗೂ ಹೇಳಕ್ಕೆ ಹೋಗಲ್ಲ. ನಾನೇ ಕಿವಿಯಾರೆ ಕೇಳಿಸ್ಕೊಂಡೆ. ಏನು ಮಾತಾಡ್ತೀಯ? ನಾವು ಯಾರು ಮಾತಾಡ್ಕೊಂಡು ಹೋಗ್ತೀವಿ? ನಿನ್ಗೆ ಯಾಕೆ ಅದ್ರ ಸುದ್ದಿ? ಅವ್ರು ಅವ್ರ ಮಾತಾಡ್ತಾರೆ, ನಾವು ಯಾರ ತಗನ ಮಾತಾಡ್ತೀವಿ? ನಿನಗೆ ಏನಕ್ಕೆ ನಿನ್ನ ಸುದ್ದಿ ಮಾತಾಡ್ತಾರೆ? ನೀನೇನೇನು ಅಂತ ಸಾಧನೆ ಮಾಡಿದ್ಯಾ ಅಂತ ದೊಡ್ಡಸ್ತಿಗೇನೆ ನಿಂದು? ಏನು ಹಂಗೆ ಸಾಧನೆ ಮಾಡ್ಯಾಳ ಅಂತ ಇವಳು ಸುದ್ದಿ ಮಾತಾಡ್ತಾರೆ. ಇವಳು ಅಂತ ಅಲ್ಕ ಕೆಲಸ ಮಾಡ್ತಾಳೆ, ಅದಕ್ಕೇನೆ ಬರೀ ಅಂಥದ್ದೇ ಬರುತ್ತೆ ಅಲ್ಲಿಯಾಗಿ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೇದು ಬರುತ್ತೆ. ಅಂತ ಅಲ್ಕ ಕೆಲಸ ಮಾಡ್ತಾಳಲ್ಲ ಅದಕ್ಕೆ ಅಲ್ಕ ಬುದ್ಧಿನೇ ಬರುತ್ತೆ ತಲೆಯಾಗಿ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಯೋಚನೆ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡೋರು. ಇವಳು ಅಂತ ಕೆಲಸ ಮಾಡ್ತಾಳೆ, ಅದಕ್ಕೆ ನನ್ನ ಹಿಂಗೆ ಅಂದರು, ಹಿಂಗೆ ಮಾತಾಡಿರು, ನಾನು ಹಿಂಗೆ ಅಂದಿರ್ಬೋದು, ಹಿಂಗೆ ಮಾತಾಡಿರು, ಲಸ್ಮಕ್ ಹಿಂಗೆ ಮಾತಾಡಿರು ಅಂತ ಎಲ್ಲ ತಲೆಯ ಕಲ್ಪನೆ ಮಾಡ್ಕೊಂತಾಳೆ. ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾಳೆ. ಎಲ್ಲ ಕಲ್ಪನೆ ಮಾಡ್ಕೊಂತಾಳೆ. ಕಲ್ಪನೆ ಮಾಡ್ಕೊಂಡು ಹಿಂಗಂದ್ರು ಹಂಗಂದ್ರು ಅಂತ ಹೇಳಿ. ಲವಡೆ ಮುಂಡೆ ನೀನು ಇಂಥ ಒಟ್ಟು ಬಿಟ್ಟು ಕೆಲಸ ಮಾಡೋಕ್ಕೆ ಒಟ್ಟು ಬಿಟ್ಟು ಯೋಚನೆ ಮಾಡ್ತೀಯ. ಒಳ್ಳೆ ರೀತಿ ಯೋಚನೆ ಮಾಡಿದರೆ ಒಳ್ಳೆ ಯೋಚನೆ ಮಾಡ್ತಿದ್ದೆ. ಬಿಡು, ಅವ್ರು ಯಾಕೆ ನನ್ನ ಬಗ್ಗೆ ಮಾತಾಡ್ತಾರೆ? ಮಾತಾಡ್ಲಿ ಬಿಡು, ಮಾತಾಡೋದ್ರಿಂದ ಏನಾಗಂಗೈತೆ ಅಂತ ತಿಳ್ಕೊಂಬರಿ. ಇನ್ನೊಬ್ರು ಯಾರನ್ನಾಗಿದ್ರೆ ನೀನಂತ ಕೆಲಸ ಅಲ್ಕ ಕೆಲಸ ಮಾಡೋಕ್ಕೆ ಹಿಂಗೆ ತಿಳ್ಕೊಂತೀಯ. ನಿನ್ನ ಹಂಗೆ ಹಿಂಗೆ ತಿಳ್ಕೊಂಬಳಿಗೆ ಯಾರೇನೋ ಹೇಳೋಕ್ಕಾಗಲ್ಲ. ನಾನು ಇರತ್ತಕ್ಕೆ ಬಂದು ಹುಡಿಕೊಂಡು ನೀನು ಹೇಳ್ತಾ ಇದ್ದೀಯ ಅಂದ್ರೆ ನಿನಗೆ ಎಷ್ಟಿರಬೇಡ. ಅದೇ ಮತ್ತೆ ಅಲ್ಲ ನೋಡು. ಬಂದು ಇರತ್ತಕ್ಕೆ ಕುತ್ಕೊಂಡು ಬಂದು ಹೇಳ್ತಾ ಇದ್ದಾಳೆ ಎಂತೆಂಥ ಲೌಡ್ಯರು ಇರ್ತಾರೆ. ಇಂಥ ಲೌಡ್ಯರ ಮಾತು ಕೇಳ್ಕೊಂಡು ಅತ್ತೆ ಸೊಸೆಯರು ಗುದ್ದಾಡೋರಾದ್ರೆ ಏನು ಪಾಡು? ಜುಟ್ಟು ಇಟ್ಕೊಂಡು ಒಯ್ದಾಡ್ಬೇಕು. ಇಂಥ ಲೌಡಿ ಮುಂಡ್ಯರ ಮಾತು ಕೇಳ್ಕೊಂಡು ಅದೇನೆ. ಅಲ್ಲ ಇಂಥದ್ದು ಮಾಡಬಾರ್ದಮ್ಮ, ತರ ತಿಗಡಿ ಬುದ್ಧಿನಿ ಹೇಳು. ಅಲ್ಲ ಇಂಥದ್ದು ಮಾಡಬಾರ್ದು ಯಾರಿಗೆ ಆಗಲಿ. ಹೋಗು, ಇದನ್ನೇ ಮಾತು ಕೇಳ್ಕೊಂಡು ಗುದ್ದಾಡೋರಾಗಿದ್ರೆ ಏನು ಪಾಡು? ಲಸ್ಮಕ್ಕ ಸೊಸೆ ಅರ್ಥ ಮಾಡ್ಕೊಂಬತ್ಕಂತೂ ಪರವಿಲ್ಲ. ಇವಳು ಮಾತು ಕೇಳ್ಕೊಂಡು ಗುದ್ದಾಡೋರಾಗಿದ್ರೆ ದುಡ್ಡು ಇಟ್ಕೊಂಡು ನೀನು ಹಿಂಗಂತೇನೆ ನಂಗಂತೆ ಅಂತ ಗುದ್ದಾಡ್ಬೇಕಾಗಿತ್ತು. ಆದರೆ ಇವಳು ಬುದ್ಧಿ ಗೊತ್ತಿರೋಕ್ಕೆ ಅತ್ತೆ ಸೊಸೆಯರು ಇಬ್ಬರಳು ಅರ್ಥ ಮಾಡ್ಕೊಂಬಕ್ಕೆ ಸುಮ್ಮನಾಗ್ತಾರೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ಇವಳು ಬುದ್ಧಿ. ಹೇಳು ಈಗ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೇನು ಗೊತ್ತಾಗಲ್ಲ ಅಂತ ತಿಳಿ, ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ತಿಳ್ಕೊಂಡಿರ್ತಾರೆ. ಎಲ್ಲರೂ ತಿಳ್ಕೊಂಡೇ ಮಾತಾಡೋದು. ಸರಿಯಾಗಿ ಆಗೈತಾಗ ಸುಮ್ಕಿರ್. ಇವಾಗ ಹಿಡ್ಕೊಂಡು ಕುಟ್ಟ್ಯಾವ್ರು ಸರಿಯಾಗಿ ಕೈ ತಿರುವಿಕ್ಕವ್ರಿ. ನಾನು ನೋಡಿದ್ರೆ ವೀಕ್ಷಕರ ಅತ್ತೆ ಸೊಸೆಗೆ ಹೆಂಗೆ ತಂದಿಕ್ತಾರೆ ಅಂತೇಳಿ.
ಇಂಥರ ಮಾತು ಕೇಳ್ಕೊಂಡು ಅತ್ತೆ ಸೊಸೆರು ಗುದ್ದಾಡೋರಾದ್ರೆ ಏನು ಪಾಡು. ನಾನು ನನ್ನ ಸೊಸೆ ಇಬ್ರು ಅರ್ಥ ಮಾಡ್ಕೊಂಬರಾಗತ್ತಂತೂ ಪರವಾಗಿಲ್ಲ. ಬಿಡು, ಇಂಥ ಅಲೋಡೇರು ಇರ್ತಾರೆ ತಂದಿ ಕಲೋಡೇರು ಅತ್ತೆ ಸೊಸಿಗೆ ಅಂತೇಳಿ ತಂದಿಕರ ಇದ್ದಾರೆ ಅಂತೇಳಿ ಸುಮ್ಮನಾಗ್ತೀವಿ ಅರ್ಥ ಮಾಡ್ಕೊಂಡು. ಇದನ್ನೇ ಒಂದು ನೆಪ ಮಾಡ್ಕೊಂಡು ನೀನು ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡೋರಾಗಿದ್ರೆ ಏನು ಪಡಿಯೋಳು ಮಾತು ಕೇಳಿ. ನನ್ನ ಸೊಸೆ ಅಂತ ಅರ್ಥ ಮಾಡ್ಕೊಂತಾಳೆ. ಅದಕ್ಕೆ ಹಿಡ್ಕೊಂಡು ಸರಿಯಾಗಿ ಕೈಯೆಲ್ಲ ತಿರುವಿಕತೆ ನೋಡಿ. ಇನ್ನು ನೋವಾಗ ಹಂಗೆ ಸರಿಯಾಗಿ ನೋವು ಮಾಡಿದ್ದೀನಿ. ನಮ್ಮ ಸುದ್ದಿಗೆ ನಮ್ಮ ಅತ್ತೆ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ. ಇವಳೇ ಸರಿ ಇಲ್ಲ, ಇವಳು ನೋಡ್ಕೊಂಬಲ್ಲ, ನಾನು ದೊಡ್ಡ ಸಾಚ ಅಮ್ಮಂಗೆ ಮಾತಾಡ್ತಾಳೆ. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.